ಈ ಜಗತ್ತಿನಲ್ಲಿ ಪ್ರತಿಯೊಂದು ಜಲಚರ, ಭೂಚರ, ಪ್ರಕೃತಿ ತನ್ನ ಇಚ್ಛಾಪೂರ್ವಕವಾಗಿಯೇ ಬೆಳೆಯುತ್ತದಂತೆ. ಬೆಳೆಯಬೇಕು, ಬೆಳಗಬೇಕು, ಉಳಿಯಬೇಕು, ಏಳಿಗೆಯನ್ನು ಸಾಧಿಸಬೇಕು, ಪ್ರಜ್ವಲಿಸಬೇಕು, ಕಾಣಿಸಿಕೊಳ್ಳಬೇಕು ಎನ್ನುವುದು ಜೀವರಾಶಿಗಳ ಬೆಳವಣಿಗೆಗೆ ಕಾರಣವಂತೆ. ಬ್ರಹ್ಮಜ್ಞಾನಿಗಳು ಇದನ್ನೇ ಹೇಳಿದ್ದಾರೆ. ಕ್ರಿಯೆ ಪ್ರಕ್ರಿಯೆ, ಕಾರ್ಯ ಕಾರಣ ಎನ್ನುವುದು ಪ್ರಕೃತಿ ನಿಯಮ ಎನ್ನುವುದಾಗಿ. ಈ ನಾಡಿನಲ್ಲಿಯೂ ಹಾಗೆ ಹುಟ್ಟಿನ ಅಂದಿನಿಂದ ಇಂದಿನವರೆಗೂ ಬೆಳೆಯಬೇಕು, ಬೆಳಗಬೇಕು, ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಆದ್ಯಮ್ಯವಾದಂತಹ ಚಿಂತನೆಯಿಂದ ಆಸೆ ಆಕಾಂಕ್ಷೆಗಳೊಂದಿಗೆ ಪ್ರಕೃತಿಯಲ್ಲಿ ಅಣತಿಯಂತೆ ಬೆಳೆಯುತ್ತಾ ಬೆಳಗುತ್ತಿರುವಂತಹ ನನ್ನನ್ನು ಗಮನಿಸಿದಂತಹ ನನ್ನ